ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 41. ಸಗರನು ಯಜ್ಞವನ್ನು ಪೂರೈಸಿದುದು. ಎಲೈ ರಘುನಂದನನೇ, ಮಕ್ಕಳು ಬಹಳ ಕಾಲವಾದರೂ ಬಾರದುದನ್ನು ಕಂಡು ಸಗರನು ತೇಜಸ್ಸಿನಿಂದ ದೇದೀಪ್ಯಮಾನವಾಗಿದ್ದ ತನ್ನ ಮೊಮ್ಮಗನನ್ನು ಕರೆದು, ನೀನು ಶೂರನು, ವಿದ್ಯಾಸಂಪನ್ನನು, ತೇಜಸ್ಸಿನಲ್ಲಿ ನಮ್ಮ ಪೂರ್ವಿಕರಿಗೆ ಸಮಾನನು ಆಗಿರುವೆ. ನಿನ್ನ ಚಿಕ್ಕಪ್ಪಂದಿರು ಎಲ್ಲಿರುವರೆಂಬುದನ್ನು, ಯಾರು ಕುದುರೆಯನ್ನು ಕದ್ದುಕೊಂಡು ಹೋದರೆಂಬುದನ್ನು ಪತ್ತೆ ಮಾಡು. ಭೂಮಿಯ ಒಳಗಡೆ ಮಹಾಬಲಶಾಲಿಗಳಾದ ಪ್ರಾಣಿಗಳಿರುವವು. ಅವುಗಳನ್ನು ಹೊಡೆಯುವುದಕ್ಕಾಗಿ ಕತ್ತಿಯನ್ನು, ಧನುಸ್ಸನ್ನು ತೆಗೆದುಕೊಂಡು ಹೋಗು. ಅಭಿವಾದನೆಗೆ ಅರ್ಹರಾದವರಿಗೆ ನಮಸ್ಕರಿಸಿ ವಿಘ್ನಕಾರಿಗಳನ್ನು ಹೊಡೆದು ಕೃತಕೃತ್ಯನಾಗಿ ಹಿಂತಿರುಗು. ನನ್ನ ಯಜ್ಞವನ್ನು ಕೊನೆಗಾಣಿಸುವ ಭಾರವು ನಿನ್ನದಾಗಿದೆ ಎಂದನು. ಮಹಾತ್ಮನಾದ ಸಗರನು ಹೀಗೆ ಒತ್ತಿ ಹೇಳಲಾಗಿ, ಪರಾಕ್ರಮಶಾಲಿಯಾದ ಅಂಶುಮಂತನು ಧನುಸ್ಸನ್ನು ಖಡ್ಗವನ್ನು ತೆಗೆದುಕೊಂಡು ಹೊರಟನು. ಎಲೈ ನರಶ್ರೇಷ್ಠನೇ, ರಾಜನೇ, ಅಪ್ಪಣೆಯನ್ನು ಮನ್ನಿಸುತ್ತಾ ಮಹಾತ್ಮರಾದ ತನ್ನ ಚಿಕ್ಕಪ್ಪಂದಿರು ಭೂಮಿಯನ್ನು ಅಗೆದಿದ್ದ ಮಾರ್ಗದಲ್ಲಿ ಬಂದನು. ಅಲ್ಲಿ ದೈತ್ಯ, ದಾನವ, ರಾಕ್ಷಸರಿಂದಲೂ ಪಿಶಾಚ, ಪತಂಗ, ಉರಗಗಳಿಂದಲೂ ಪೂಜೆಗೊಳ್ಳುತ್ತಿದ್ದ ದಿಗ್ಗಜವನ್ನು ಕಂಡನು. ಅಂಶುಮಂತನು ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಕುಶಲವನ್ನು ವಿಚಾರಿಸಿ ತನ್ನ ಚಿಕ್ಕಪ್ಪಂದಿರು ಕುದುರೆಯನ್ನು ಕದ್ದವನು ಎಲ್ಲಿರುವರೆಂದು ಪ್ರಶ್ನೆ ಮಾಡಿದನು. ದಿಗ್ಗಜವು ಅದನ್ನು ಕೇಳಿ, ಎಲೈ ಅಸಮಂಜ ಕುಮಾರನೇ, ನಿನ್ನ ಕೆಲಸವು ಕೈಗೂಡುವುದು. ನೀನು ಕುದುರೆಯೊಡನೆ ಬೇಗನೆ ಹಿಂತಿರುಗುವೆ ಎಂದಿತು. ಅದರ ಈ ಮಾತನ್ನು ಕೇಳಿ ಹೀಗೆಯೇ ಮುಂದೆ ಹೋಗುತ್ತಾ ಇತರ ದಿಗ್ಗಜಗಳನ್ನು ಕೂಡ ಕ್ರಮವಾಗಿ ವಿನಯಪೂರ್ವಕವಾಗಿ ಕೇಳಿದನು. ಆ ದಿಗ್ಗಜಗಳೆಲ್ಲವೂ ಕೂಡ ಉತ್ತರವನ್ನು ಯಾವ ಮಾತುಗಳಿಂದ ಕೊಡಬೇಕೆಂಬುದನ್ನು ಚೆನ್ನಾಗಿ ಬಲ್ಲವುಗಳಾಗಿ ಆತನನ್ನು ಗೌರವಿಸಿ, ನೀನು ಕುದುರೆಯೊಡನೆ ಹಿಂತಿರುಗುವೆ ಎಂದು ಹೇಳಿದವು. ಅವುಗಳ ಮಾತನ್ನು ಕೇಳಿ ಪರಾಕ್ರಮಿಯಾದ ಆತನು ಮುಂದೆ ಹೋಗುತ್ತಾ ತನ್ನ ಚಿಕ್ಕಪ್ಪಂದಿರು ಭಸ್ಮರಾಶಿಯಾದ ಸ್ಥಳಕ್ಕೆ ಬಂದು ಸೇರಿದನು. ಅವರುಗಳು ಹತರಾಗಿರುವುದನ್ನು ಕಂಡು ಅಸಮಂಜ ಪುತ್ರನಾದ ಅಂಶುಮಂತನು ಆರ್ತನಾಗಿ ಅತ್ಯಂತ ದುಃಖಿತನಾದನು. ಆ ಪುರುಷ ವ್ಯಾಘ್ರನು ಅಲ್ಲಿಯೇ ಸಮೀಪದಲ್ಲಿ ಯಜ್ಞಾಶ್ವವು ತಿರುಗಾಡುತ್ತಿರುವುದನ್ನು ದುಃಖದಿಂದ ಕಂಡನು. ಆ ರಾಜಪುತ್ರರಿಗೆ ಜಲತರ್ಪಣವನ್ನು ಕೊಡುವುದಕ್ಕಾಗಿ ನೀರಿಗಾಗಿ ಹುಡುಕಿದನು. ಆದರೆ ಅಲ್ಲಿ ಯಾವ ಜಲರಾಶಿಯನ್ನೂ ಕಾಣಲಿಲ್ಲ. ಎಲೈ ರಾಮನೇ, ನೀರನ್ನು ಹುಡುಕುವ ಉದ್ದೇಶದಿಂದ ನೇತ್ರಗಳನ್ನು ತೀಕ್ಷ್ಣವಾಗಿ ಎಲ್ಲೆಡೆಯಲ್ಲೂ ಪ್ರಸರಿಸಲಾಗಿ ತನ್ನ ಚಿಕ್ಕಪ್ಪಂದಿರ ಸೋದರ ಮಾವನಾದ ವಾಯು ವೇಗವುಳ್ಳ ಪಕ್ಷಿರಾಜನಾದ ಗರುಡನನ್ನು ಕಂಡನು. ಮಹಾಬಲಶಾಲಿಯಾದ ಈ ವೈನತೇಯನು ಅಂಶುಮಂತನನ್ನು ಕುರಿತು, ಎಲೈ ಪುರುಷಶ್ರೇಷ್ಠನೇ, ನೀನು ದುಃಖಿಸಬೇಡ. ಇವರ ವಧೆಯು ಲೋಕಸಮ್ಮತವಾಗಿದೆ. ಈ ಬಲಾಢ್ಯರು ಅಸಮಾನ ಮಹಿಮನಾದ ಕಪಿಲ ಋಷಿಯಿಂದ ದಗ್ಧರಾಗಿರುವರು. ಎಲೈ ಪ್ರಾಜ್ಞನೇ, ಇವರಿಗೆ ಸಾಮಾನ್ಯವಾದ ಜಲದಿಂದ ತರ್ಪಣವನ್ನು ಕೊಡಬೇಡ. ಹಿಮವಂತನ ಹಿರಿಯ ಮಗಳು ಗಂಗೆ, ಆ ಗಂಗಾಜಲದಿಂದ ನಿನ್ನ ಚಿಕ್ಕಪ್ಪಂದರಿಗೆ ಜಲಕ್ರಿಯೆಯನ್ನು ಮಾಡು. ಲೋಕಪಾವನೆಯು, ಲೋಕಕ್ಕೆಲ್ಲ ಆನಂದದಾಯಕಳು ಆದ ಆ ಗಂಗೆಯ ನೀರು ಈ ಭಸ್ಮ ರಾಶಿಯನ್ನು ನೆನೆಸಿದರೆ ಭಸ್ಮೀಭೂತರಾದ ಈ 60,000 ಮಂದಿಯು ಪರಿಶುದ್ಧರಾಗಿ ಸ್ವರ್ಗಲೋಕಕ್ಕೆ ತೆರಳುವರು. ಎಲೈ ಭಾಗ್ಯಶಾಲಿಯೇ, ನೀನು ಮೊದಲು ಕುದುರೆಯನ್ನು ಕರೆದುಕೊಂಡು ಹೋಗಿ ನಿನ್ನ ಅಜ್ಜನು ಮಾಡುತ್ತಿರುವ ಯಜ್ಞವನ್ನು ಸಮಾಪ್ತಿಗೊಳಿಸುವುದಕ್ಕೆ ಸಹಾಯಕನಾಗು ಎಂದಿತು. ಗರುಡನ ಮಾತನ್ನು ಕೇಳಿ ಮಹಾಯಶಸ್ವಿಯಾದ ಅಂಶುಮಂತನು ಕುದುರೆಯನ್ನು ಕರೆದುಕೊಂಡು ತುಂಬ ವೇಗದಿಂದ ಹಿಂತಿರುಗಿದನು. ಎಲೈ ರಘುನಂದನನೇ, ಯಜ್ಞ ದೀಕ್ಷೆಯನ್ನು ವಹಿಸಿದ್ದ ರಾಜನ ಬಳಿಗೆ ಬಂದು ಗರುಡನು ತಿಳಿಸಿದ ವೃತ್ತಾಂತವನ್ನೆಲ್ಲ ರಾಜನಿಗೆ ಅರುಹಿದನು. ಅಂಶುಮಂತನು ತಿಳಿಸಿದ ಘೋರವಾದ ಸಮಾಚಾರವನ್ನು ರಾಜನು ಕೇಳಿ ದುಃಖಿತನಾದರೂ ಯಜ್ಞವನ್ನು ನಿಲ್ಲಿಸಕೂಡದಾದ್ದರಿಂದ ಶಾಸ್ತ್ರವಿಧಿಗಳನ್ನನುಸರಿಸಿ ಯಜ್ಞವನ್ನು ಪೂರ್ತಿ ಮಾಡಿದನು. ಯಜ್ಞಾಂತ್ಯದಲ್ಲಿ ರಾಜನು ಯಜ್ಞಶಾಲೆಯಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದನು. ಆದರೆ ಗಂಗೆಯನ್ನು ತರುವುದು ಹೇಗೆ ಎಂಬುದು ತೋಚಲಿಲ್ಲ. ಬಹಳ ಕಾಲವಾದರೂ ಈ ವಿಚಾರದಲ್ಲಿ ಏನೊಂದು ನಿಶ್ಚಯಕ್ಕೂ ಬಾರದೆ ಸಗರ ರಾಜನು 30,000 ವರ್ಷ ಕಾಲ ರಾಜ್ಯವಾಳಿ ಅನಂತರ ಸ್ವರ್ಗಲೋಕವನ್ನು ಸೇರಿದನು. ಸರ್ಗ 42. ಭಗೀರಥನು ಗಂಗೆಯನ್ನು ತರುವುದಾಗಿ ತಪಸ್ಸು ಮಾಡಿ ವರವನ್ನು ಪಡೆದುದು. ಎಲೈ ರಾಮನೇ, ಸಗರ ಚಕ್ರವರ್ತಿಯು ಕಾಲಧರ್ಮದ ಪ್ರಕಾರ ಇಹಲೋಕವನ್ನು ಬಿಟ್ಟ ಮೇಲೆ ಆತನ ಪ್ರಜೆಗಳು ಪರಮಧಾರ್ಮಿಕನಾದ ಅಂಶುಮಂತನೇ ತಮಗೆ ರಾಜನಾಗಬೇಕೆಂದು ಅಪೇಕ್ಷಿಸಿದರು.
ಎಲೈ ರಘುನಂದನನೇ, ಆ ಅಂಶುಮಂತನು ಪ್ರಖ್ಯಾತನಾದ ರಾಜನಾಗಿದ್ದನು. ಆತನಿಗೆ ದಿಲೀಪನೆಂಬ ಮಹಾನುಭಾವನಾದ ಮಗನು ಹುಟ್ಟಿದನು. ಕೆಲವು ಕಾಲವಾದ ಮೇಲೆ ರಾಜ್ಯವನ್ನು ಆ ದಿಲೀಪನಿಗೆ ಕೊಟ್ಟುಬಿಟ್ಟು ಮಹಾಯಶಸ್ವಿಯಾದ ಅಂಶುಮಂತನು ಪುಣ್ಯಕರವಾದ ಹಿಮವತ್ ಪರ್ವತದ ಶಿಖರದಲ್ಲಿ 32,000 ವರ್ಷ ಉಗ್ರವಾದ ತಪಸ್ಸನ್ನು ಮಾಡಿ ತಪೋಧನನಾಗಿ ಸ್ವರ್ಗವನ್ನು ಪಡೆದನು. ಮಹಾ ತೇಜಸ್ವಿಯಾದ ದಿಲೀಪನು ಕೂಡ ತನ್ನ ತಾತಂದಿರು ಮೃತರಾದ ಚರಿತ್ರೆಯನ್ನು ಕೇಳಿ ದುಃಖಪೂರಿತನಾದನೇ ಹೊರತು ಅವರಿಗೆ ಸದ್ಗತಿ ಪ್ರಾಪ್ತಿಯಾಗುವುದಕ್ಕೆ ಏನು ಮಾಡಬೇಕೆಂದು ನಿಶ್ಚಯಿಸಲಾರದೆ ಹೋದನು. ಗಂಗೆಯನ್ನು ಭೂಲೋಕಕ್ಕೆ ಇಳಿಸುವುದು ಹೇಗೆ, ಅವರಿಗೆ ಜಲಕ್ರಿಯೆಯು ಆಗುವುದು ಹೇಗೆ, ಅವರನ್ನು ಸದ್ಗತಿಗೆ ಕೊಂಡೊಯ್ಯುವುದು ಹೇಗೆ ಎಂದು ಚಿಂತಾಸಕ್ತನಾದನು. ಪರಮಾತ್ಮ ಜ್ಞಾನವುಳ್ಳವನಾಗಿ ಧರ್ಮದಿಂದೊಡಗೂಡಿ ನಿತ್ಯವೂ ಆ ಚಿಂತೆಯಲ್ಲಿರುತ್ತಿದ್ದ ಆತನಿಗೆ ಭಗೀರಥನೆಂಬ ಪರಮಧಾರ್ಮಿಕನಾದ ಕುವರನು ಹುಟ್ಟಿದನು. ಮಹಾ ತೇಜಸ್ವಿಯಾದ ದಿಲೀಪನು ಅನೇಕ ಯಜ್ಞಗಳನ್ನು ಮಾಡಿ 30,000 ವರ್ಷಗಳ ಕಾಲ ರಾಜ್ಯವಾಳಿದನು. ತನ್ನ ತಾತಂದರಿಗೆ ಸದ್ಗತಿಯನ್ನು ಉಂಟು ಮಾಡುವುದಕ್ಕಾಗಿ ಯಾವುದೊಂದು ನಿರ್ಧಾರಕ್ಕೂ ಬರದೆ ದಿಲೀಪನು ಕಡೆಗೆ ರೋಗಪೀಡಿತನಾಗಿ ಕಾಲವಶನಾದನು. ದಿಲೀಪರಾಜನು ರಾಜ್ಯವನ್ನು ಮಗನಾದ ಭಗೀರಥನಿಗೆ ಪಟ್ಟಕಟ್ಟಿ ತಾನು ಅರ್ಜಿಸಿದ ಪುಣ್ಯಕರ್ಮದ ದೆಸೆಯಿಂದ ಇಂದ್ರಲೋಕವನ್ನು ಪಡೆದನು. ಎಲೈ ರಘುನಂದನನೇ, ಧಾರ್ಮಿಕನು ರಾಜರ್ಷಿಯೂ ಆದ ಭಗೀರಥನು ಮಕ್ಕಳಿಲ್ಲದವನಾದ್ದರಿಂದ ಮಕ್ಕಳನ್ನು ಪಡೆಯುವ ಉದ್ದೇಶದಿಂದಲೂ ಗಂಗೆಯನ್ನು ಭೂಲೋಕಕ್ಕೆ ತರುವ ಆಸಕ್ತಿಯಿಂದಲೂ ರಾಜ್ಯವನ್ನು ಮಂತ್ರಿಗಳ ವಶಕ್ಕೆ ಒಪ್ಪಿಸಿಬಿಟ್ಟು ಗೋಕರ್ಣವೆಂಬ ಹಿಮವತ್ ಪರ್ವತದ ಒಂದು ಪುಣ್ಯಕ್ಷೇತ್ರದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದನು. ಎಲೈ ಮಹಾಬಾಹುವೆ, ಮಹಾತ್ಮನಾದ ಆ ರಾಜನು ಪಂಚಾಗ್ನಿಗಳ ಮಧ್ಯದಲ್ಲಿ ಊರ್ಧ್ವ ಬಾಹುವಾಗಿ ತಿಂಗಳಿಗೊಂದು ಸಲ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಾ ಜಿತೇಂದ್ರಿಯನಾಗಿ ಘೋರವಾದ ತಪಸ್ಸಿನಲ್ಲಿರಲು ಅನೇಕ ಸಾವಿರ ವರ್ಷಗಳು ಕಳೆದು ಹೋದವು. ಅನಂತರ ಪ್ರಜಾ ಸೃಷ್ಟಿಕರ್ತನು ಒಡೆಯನು ಆದ ಭಗವಾನ್ ಬ್ರಹ್ಮದೇವನು ಸುಪ್ರೀತನಾಗಿ ದೇವತೆಗಳೊಡನೆ ಬಂದು ತಪೋನಿಷ್ಠನಾದ ಮಹಾತ್ಮನಾದ ಭಗೀರಥನನ್ನು ಕುರಿತು, ಎಲೈ ಮಹಾಭಾಗ್ಯಶಾಲಿಯಾದ ಭಗೀರಥ ರಾಜನೇ, ನಾನು ನಿನ್ನ ತಪಸ್ಸಿನಿಂದ ಪ್ರೀತನಾದೆನು. ಎಲೈ ಸುರತನೇ, ವರವನ್ನು ಬೇಡು ಎಂದನು. ಮಹಾ ತೇಜಸ್ವಿಯೂ ಭಾಗ್ಯಶಾಲಿಯೂ ಆದ ಭಗೀರಥನು ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನ ಸಮೀಪದಲ್ಲಿ ಕೈ ಜೋಡಿಸಿ ಎದ್ದು ನಿಂತು, ಎಲೈ ಭಗವನ್, ನೀನು ಪ್ರೀತನಾಗಿದ್ದು ನನ್ನ ತಪಸ್ಸಿಗೆ ಫಲವು ದೊರಕುವುದಾದರೆ ಸಗರನ ಪುತ್ರರೆಲ್ಲರೂ ನನ್ನಿಂದ ಉದಕ ಕ್ರಿಯೆಗಳನ್ನು ಪಡೆಯಲಿ. ಈ ಮಹಾತ್ಮರ ಭಸ್ಮಾವಶೇಷಗಳು ಗಂಗೆಯ ನೀರಿನಿಂದ ನೆನೆದು ನನ್ನ ಮುತ್ತಾತಂದಿರೆಲ್ಲರೂ ಅಕ್ಷಯವಾದ ಸ್ವರ್ಗಲೋಕವನ್ನು ಸೇರಲಿ. ನಮ್ಮ ವಂಶವು ಅಳಿದು ಹೋಗದ ಹಾಗೆ ಸಂತಾನವನ್ನು ಕೊಡು. ದೇವ, ಇಕ್ಷ್ವಾಕು ವಂಶೋದ್ಭವನಾದ ನನಗೆ ಇದು ಶ್ರೇಷ್ಠವಾದ ವರವು ಎಂದು ಬೇಡಿದನು. ಹೀಗೆ ಹೇಳಿದ ರಾಜನನ್ನು ಕುರಿತು ಪಿತಾಮಹನಾದ ಬ್ರಹ್ಮದೇವನು ಮಧುರವಾಗಿಯೂ ಮಧುರಾಕ್ಷರಗಳಿಂದ ಕೂಡಿಯೂ ಇರುವ ಶುಭವಾದ ಮಾತುಗಳಿಂದ ಉತ್ತರ ಕೊಟ್ಟನು. ಎಲೈ ಮಹಾರಥನಾದ ಭಗೀರಥನೇ, ಈ ನಿನ್ನ ಮನೋರಥವು ಬಹಳ ದೊಡ್ಡದು. ಎಲೈ ಇಕ್ಷ್ವಾಕು ಕುಲವರ್ಧಕನೇ, ಹಾಗೆಯೇ ಆಗಲಿ, ನಿನಗೆ ಮಂಗಳವಾಗಲಿ. ಹೈಮವತಿ ಎಂದು ಗಂಗೆ ಎಂದು ಪ್ರಸಿದ್ಧಳಾದ ಈಕೆಯು ಹಿಮವಂತನ ಹಿರಿಯ ಮಗಳು. ಅವಳನ್ನು ಧರಿಸಲು ಪರಮೇಶ್ವರನು ಶಕ್ತನು. ಆದ್ದರಿಂದ ಆತನನ್ನು ಪ್ರಾರ್ಥಿಸು. ಎಲೈ ರಾಜನೇ, ಗಂಗೆಯು ನೇರವಾಗಿ ಸ್ವರ್ಗದಿಂದ ಭೂಮಿಗೆ ಬೀಳುವುದಾದರೆ ಭೂಮಿಯು ತಡೆದುಕೊಳ್ಳಲಾರಳು. ಎಲೈ ವೀರನೇ, ಆಕೆಯನ್ನು ಧರಿಸಲು ಶೂಲಪಾಣಿಯಾದ ಈಶ್ವರನ ಹೊರತು ಮತ್ತೆ ಯಾರನ್ನೂ ಕಾಣೆನು. ರಾಜನಿಗೆ ಈ ಪ್ರಕಾರ ಹೇಳಿ ಗಂಗೆಗೂ ಈ ವಿಷಯವನ್ನು ತಿಳಿಸಿಬಿಟ್ಟು ಲೋಕಕರ್ತನಾದ ಬ್ರಹ್ಮದೇವನು ದೇವತೆಗಳಿಂದಲೂ ಮರುದ್ಗಣಗಳಿಂದಲೂ ಒಡಗೂಡಿ ದೇವಲೋಕಕ್ಕೆ ಹೊರಟು ಹೋದನು. ಬಂಧುಗಳೇ, ಭಗೀರಥನು ಹೇಗೆ ತನ್ನ ಪೂರ್ವಿಕರಿಗೆ ಸದ್ಗತಿಯನ್ನು ಕೊಡುತ್ತಾನೆ ಎಂಬುದನ್ನು ಮುಂದಿನ ಭಾಗದಲ್ಲಿ ಕಾಣಬಹುದು. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.